ಶಾಲೆಯೊಂದರ ಮೇಲೆ ಅಮೆರಿಕ ಇಸ್ರೇಲ್ ನಡೆಸಿದ ವಾಯುದಾಳಿಯಲ್ಲಿ ಮೃತಪಟ್ಟ 165ಕ್ಕೂ ಹೆಚ್ಚು ಬಾಲಕಿಯರನ್ನ ಒಂದೇ ಜಾಗದಲ್ಲಿ ಸಾಮೂಹಿಕವಾಗಿ ಸಮಾಧಿ ಮಾಡಲಾಯಿತು. ಇರಾನ್ ಸಾಮೂಹಿಕವಾಗಿ ಪುಟ್ಟ ಪುಟ್ಟ ಸಮಾಧಿಗಳನ್ನ ನೋಡಿ ಆ ಚಿತ್ರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದು, ಟ್ರಂಪ್ ನೀಡಿದ ರಕ್ಷಣೆಯ ಭರವಸೆ ಈ ರೀತಿ ಕಾಣುತ್ತೆ ಅಂತ ಆಕ್ರೋಶ ಹೊರಹಾಕಿದೆ. ಇವು ನಿರಪರಾಧಿ ಬಾಲಕಿಯರಿಗಾಗಿ ತೋಡಲಾದ ಸಮಾಧಿಗಳು. ಟ್ರಂಪ್ ನೀಡಿದ ರಕ್ಷಣೆಯ ಭರವಸೆ ಈ ರೀತಿ ಕಾಣುತ್ತೆ ಅಂತ ಇರಾನ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೊರಹಾಕಿದೆ. ಫೆಬ್ರವರಿ 28ರಂದು ಅಮೆರಿಕ ಹಾಗೆ ಇಸ್ರೇಲ್ ಇರಾನ್ ಮೇಲೆ ಜಂಟಿ ದಾಳಿ ಶುರು ಮಾಡಿದ್ವು. ಈ ವೇಳೆ ಮಿನಾಬ್ ನಗರದ ಶಾಲೆಯೊಂದರ ಕಟ್ಟಡದ ಮೇಲೆ ಬಾಂಬ್ ಬಿದ್ದು ಶಾಲೆ ಸಂಪೂರ್ಣವಾಗಿ ನಾಶವಾಗಿ ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ್ರು. ಅವರಿಗಾಗಿ ತೋಡಿದ ಸಮಾಧಿಯ ಚಿತ್ರಗಳನ್ನ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಫ್ಟ್ ಎಕ್ಸ್ನಲ್ಲಿ ಶೇರ್ ಮಾಡಿಕೊಂಡಿದ್ದು, ಇದು ಟ್ರಂಪ್ ನೀಡಿದ ರಕ್ಷಣೆಯ ಭರವಸೆ ಅಂತ ಹೇಳಿಕೊಂಡಿದ್ದಾರೆ. ಇದುವರೆಗೆ ಇಸ್ರೇಲ್ ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ 787 ಮಂದಿ ಸಾವನ್ನಪ್ಪಿದ್ದಾರೆ. ಲೆಬನಾನ್ನಲ್ಲಿ 60 ಮಂದಿ ಸಾವನ್ನಪ್ಪಿದ್ದಾರೆ. ಅಮೆರಿಕದ 6 ಮಂದಿ ಸೈನಿಕರು ಕೂಡ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನಲ್ಲಿ 10-12 ಮಂದಿ ಸಾವನ್ನಪ್ಪಿದ್ದಾರೆ. ಒಟ್ನಲ್ಲಿ ಈ ನಾಯಕರ ದ್ವೇಷಕ್ಕೆ, ಪ್ರತಿಷ್ಠೆಗೆ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಅನ್ನೋದೇ ಇಲ್ಲಿ ನೋವಿನ ಸಂಗತಿ. ಯುದ್ಧ ಯಾವತ್ತಿಗೂ ಒಳ್ಳೆಯದಲ್ಲ. ಯುದ್ಧದಿಂದ ನೆಮ್ಮದಿ ನಾಶವೇ ಹೊರತು ಯುದ್ಧ ಅನ್ನೋ ಪದವೇ ಭಯ ಹುಟ್ಟಿಸುತ್ತೆ, ಆತಂಕ ಹುಟ್ಟಿಸುತ್ತೆ. ನಾಶ ಅನ್ನೋದು ಫಿಕ್ಸ್. ಇತಿಹಾಸ ನೋಡಿದ್ರೆ ಯುದ್ಧ ಯಾವತ್ತಿಗೂ ಅಭಿವೃದ್ಧಿಯ ಸಂಕೇತ ಆಗಿಲ್ಲ. ಅದು ಮಾನವ ಕುಲಕ್ಕೆ ದುಃಖ, ಹಾನಿ ಹಾಗೆ ಅಶಾಂತಿಯನ್ನ ತಂದಿಡುತ್ತೆ. ಯುದ್ಧದ ಪರಿಣಾಮ ಕೇವಲ ಪ್ರಾಣ ಹಾನಿ ಮಾತ್ರ ಅಲ್ಲ, ಆರ್ಥಿಕ ವ್ಯವಸ್ಥೆ ಕೂಡ ಕುಸಿದು ಹೋಗುತ್ತೆ. ಯುದ್ಧದಿಂದ ಯಾರಿಗೂ ಶಾಶ್ವತ ಜಯ ಸಿಗೋದಿಲ್ಲ, ಹಾಗೆ ಯುದ್ಧದಿಂದ ಕಳೆದುಕೊಳ್ಳೋದೇ ಜಾಸ್ತಿ. ಹೀಗೆ 165 ಮಕ್ಕಳು ಸಾಮೂಹಿಕವಾಗಿ ಸಾವನ್ನಪ್ಪಿ ಅವರನ್ನ ಸಾಮೂಹಿಕವಾಗಿ ಸಮಾಧಿ ಮಾಡಿದ್ದಾರೆ ಅಂತಂದ್ರೆ ಎಂಥವರ ಕಣ್ಣಲ್ಲೂ ಕೂಡ ನೀರು ತರಿಸುತ್ತೆ.